ನಮಸ್ಕಾರ. ಯರ್ಮುಂಜ ರಾಮಚಂದ್ರ ಅವರು ನವೋದಯದ ಕಾಲದಲ್ಲಿಯೇ ಬಂದ ಅತಿ ಚಿಕ್ಕ ವಯಸ್ಸಿಗೆ ತೀರಿಕೊಂಡ ಬಹಳ ಮಹತ್ವದ ಕವಿ. ನವ್ಯದಲ್ಲಿ ಇವರನ್ನು ಗುರುತಿಸ್ತಾರೆ. ಹೀಗಾಗಿ ವಿಕಿಪೀಡಿಯಾದಲ್ಲಿ ಇದರ ಬಗ್ಗೆ ಸಿಗಲಿಲ್ಲಾಗಿ ನನಗೆ ಇಲ್ಲಿರುವ ಕೆಲವು ಇದನ್ನು ಓದ್ಬಿಡ್ತೇನೆ. ಮೊದಲು ಫೋಟೋ ತೋರಿಸ್ಬಹುದು, ಅದು ಝೂಮ್ ಮಾಡೋದು ಬೇಡ, ಯಾಕೆಂದರೆ ಮತ್ತೆ ಹಿಂದಕ್ಕೆ ಹೋಗೋದು ಕಷ್ಟ ನನಗೆ ಇದರಲ್ಲಿ ಮೊಬೈಲಲ್ಲಿ. ಫೇಸ್ಬುಕ್ಕಲ್ಲೂ ಫೋಟೋ ಇದೆ, ಆಮೇಲೆ ಮತ್ತೆ ತೋರಿಸ್ತೀನಿ. ದಕ್ಷಿಣ ಕನ್ನಡದ ಯರ್ಮುಂಜದಲ್ಲಿ 9/2/1933 ಜನಿಸಿದ ಯರ್ಮುಂಜ ರಾಮಚಂದ್ರ ಅವರು ತಮ್ಮ 22ನೇ ವಯಸ್ಸಿನಲ್ಲಿಯೇ, ಅಂದರೆ 1955 ತೀರಿಕೊಂಡರು ಅಂತ ಹೇಳಿ. ಮತ್ತು ವಿಕಿಪೀಡಿಯಾ ಇಲ್ಲ, ಹಾಗಾಗಿ ಮುಗುಳು ಅರಳುವ ಮೊದಲೇ ಮುರುಟಿ ಹೋದ ಪ್ರತಿಭೆ ಅಂತ ಹೇಳಿ ವಿಶೇಷ ಪರಿಚಯ ಅದು ಪತ್ರಿಕೆದಿರಬೇಕು. ಡಿಸೆಂಬರ್ 1, 2012 ಬರೆದಿರುವಂಥದ್ದು. ಕಾರಣ ಜ್ಯೋತಿರ್ವಿದ್ಯಾ ಮಾರ್ತಾಂಡ ಹೇಳಿ ಪ್ರಖ್ಯಾತರಾದ ಯರ್ಮುಂಜ ಶಂಕರ ಜೋಯಿಸರು ಇವರಿಂದ ರಚಿತವಾದ ವೈಜಯಂತಿ ಪಂಚಾಂಗ ಇಲ್ಲದ ಹವೀಕ ಮನೆತನ ಇದು ಅಂತ ಹೇಳ್ತಾರೆ. ಮತ್ತು ಸಂಸ್ಕೃತಿ ಸಲ್ಲಾಪದಲ್ಲಿ ಯರ್ಮುಂಜ ರಾಮಚಂದ್ರ ಹೈಸ್ಕೂಲಿನಲ್ಲಿದ್ದಾಗಲೇ ಬರಹವನ್ನು ರೂಢಿಸಿಕೊಂಡು ಪ್ರಾರಂಭಿಸಿದ ಹಸ್ತಪತ್ರಿಕೆ ಬಾಲವಿಕಟ. ಮೊದಲ ಕವನ ಬಾಪೂಜಿಗೆ ಬಾಷ್ಪಾಂಜಲಿ ಬರೆದದ್ದು ಅಂತ ಇದೆ. ಮತ್ತಿನ್ನೊಂದು ಓಪಣ್ಣ.com ಅಂತ. ಪೌರೋಹಿತ್ಯ, ಕೃಷಿಯೇ ಯರ್ಮುಂಜ ಕುಟುಂಬದವರ ಪ್ರಧಾನ ವೃತ್ತಿ. ಇಷ್ಟೇ ಹೇಳಿದರೆ ಅವರ ಬಗ್ಗೆ ಏನೂ ಹೇಳಿದಂತಾಗಲಿಲ್ಲ ಅಂತ ಹೇಳ್ತಾರೆ. ಅವರು ಮುರಳೀಧರ ಉಪಾಧ್ಯ ಹಿರಿಯಡಕ ಮಾಡಿರುವ ಯರ್ಮುಂಜ ರಾಮಚಂದ್ರರ ಸಮಗ್ರ ಕಥೆಗಳು ಅಂತ ಒಂದು ಪುಸ್ತಕ ಇದೆ, ಅದನ್ನು ತೋರಿಸ್ತೀನಿ. ಇವರು ಯರ್ಮುಂಜ ರಾಮಚಂದ್ರ ಚಿಕ್ಕ ವಯಸ್ಸಿನಲ್ಲಿ ತೀರಿಕೊಂಡ ಕನ್ನಡ ಲೇಖಕ. ಅವರ ಮೊದಲ ಸಣ್ಣ ಕಥೆ ಆರಿದ ಹಂಬಲ 1948 ಮಂಗಳೂರಿನ ಒಂದು ಪತ್ರಿಕೆಯಲ್ಲಿ ಪ್ರಕಟ ಆಯಿತು ಅಂತ. ಮತ್ತು ಸುವರ್ಣ ಸಂಪುಟದಲ್ಲಿದೆ, ಭಾಗ 88. ಅತ್ಯಂತ ಪ್ರತಿಭಾಶಾಲಿಯಾಗಿದ್ದರೂ ಅಲ್ಪಾಯುಷಿಯಾಗಿದ್ದ ಯರ್ಮುಂಜ ರಾಮಚಂದ್ರ ಎಂಬ ಕವಿಯ ಕವನವನ್ನು ನಾವು ಈ ವಾರ ಆಯ್ದುಕೊಂಡಿದ್ದೇವೆ ಅಂತ ಹೇಳ್ತಾರೆ. ಮತ್ತು ಯರ್ಮುಂಜ ರಾಮಚಂದ್ರ ಅವರ ಸಮಗ್ರ ಸಣ್ಣ ಕಥೆಗಳು ಅಂತ ಇಲ್ಲಿ 2 ಪುಸ್ತಕ ಇದೆ, ಒಂದನ್ನು ತೋರಿಸೋಣ ಅಂತ. ಯರ್ಮುಂಜ ರಾಮಚಂದ್ರರು ಕಳೆದ ಶತಮಾನದ ವಿಶಿಷ್ಟ ಸಾಹಿತಿ ಮತ್ತು ಪತ್ರಕರ್ತರು. ಇಂದು ಈ ಮಹಾನುಭಾವರ ಸಂಸ್ಮರಣೆಯ ದಿನ. ಪ್ರಿಸಮ್ ಬುಕ್ಸ್ ಬೆಂಗಳೂರು ಪ್ರಕಟಿಸಿದ ಯರ್ಮುಂಜ ರಾಮಚಂದ್ರರ ಸಮಗ್ರ ಕಥೆ ಕಾವ್ಯ ಅಂತ ಒಂದು ಪುಸ್ತಕ ಕೊಡ್ತಾರೆ. ಎಲ್ಲನೂ ನಾನು ಝೂಮ್ ಮಾಡಬೇಕಾಗತ್ತೆ, ಇಲ್ಲದೇ ಇದ್ದರೆ ಅದು ಕಾಣೋಲ್ಲ ಅಂತ ಅಂದ್ಕೊಳ್ತೀನಿ. ಇದು ಝೂಮ್ ಮಾಡೋದಕ್ಕೆ ಒಪ್ಪಿಗೆ ಕೊಡುತ್ತೋ ಇಲ್ವೋ ನನಗೆ ಗೊತ್ತಿಲ್ಲ. ಆಮೇಲೆ ಫೇಸ್ಬುಕ್ಕಲ್ಲಿ ಇವ್ರ ಬಗ್ಗೆ ಇರೋದನ್ನು ನಾನು ನೋಡೋಣ ಹುಡುಕ್ತಿದ್ದೆ. ನನಗೆ ಒಂದು ಆಶ್ಚರ್ಯ ಆಯಿತು, ಏನಂದರೆ ಫೇಸ್ಬುಕ್ ನಾವೆಲ್ಲ ಇವತ್ತು ಓಪನ್ ಮಾಡ್ತೀವ ಅಲ್ವಾ, ಇವತ್ತೇ ಓಪನ್ ಮಾಡ್ತೀವಿ. ಇವರು ಯರ್ಮುಂಜ ರಾಮಚಂದ್ರ ಅವರು ಆಗಲೇ ಫೇಸ್ಬುಕ್ಕಲ್ಲಿದ್ದಾರಲ್ಲಪ್ಪ ಅಂತ ಹೇಳಿ ಲಾಗಿನ್ ಅಂತ ಬೇರೆ ಕೇಳುತ್ತೆ. ನೆನ್ನೆ ಓಪನ್ ಆಯಿತು, ಇವತ್ತೇನು. ಇಲ್ಲಿ ಯರ್ಮುಂಜ ರಾಮಚಂದ್ರರ ಪೂರ್ಣ ವಿಷಯ ಇತ್ತು. ಇವ್ರ ಬಗ್ಗೆ ನಮಗೆ ಇನ್ನು ಹೊಸ ವಿಷಯ ತಿಳಿಯೋಲ್ಲ. ಹಾಗಾದರೆ ಇದಾಗಲ್ಲ. ಲಾಗಿನ್ ಅಂತಂದರೆ ಇನ್ನೊಂದು ಮೊಬೈಲಲ್ಲಿ ಇದೆ, ಅದನ್ನು ಸಾಧ್ಯವಾದರೆ ನೋಡೋಣ, ಮುಂದಿನ ಕ್ಲಾಸ್ನಲ್ಲಿ ಕಂಟಿನ್ಯೂ ಮಾಡೋಣ. ಅದಕ್ಕೆ ಬದಲು ನಾನೇ ಹೇಳ್ತೀನಿ. ಮತ್ತು ಅವರು ಸಮಗ್ರ ಕಥೆಗಳು ಬಂದಿವೆ ಅಂತ ಹೇಳಾಯ್ತಲ್ಲ, ಮತ್ತು ಕವಿತೆಗಳು ಬಂದಿವೆ. ಮತ್ತು ಯಾವುದೋ ಒಂದು ಓಪನ್ ಆಗಬಹುದು, ನೋಡೋಣ ಅನಿಸುತ್ತೆ. ಆಮೇಲೆ ಟೈಮ್ ವೇಸ್ಟ್ ಆಗುತ್ತೆ, ಬೇಡ. ನನಗೆ ಗೊತ್ತಿರೋದು ಹೇಳ್ಬಿಡ್ತೀನಿ. ಯರ್ಮುಂಜ ರಾಮಚಂದ್ರ ಅವರು 1933 ಹುಟ್ಟಿದವರಾದ್ರಿಂದ ಮತ್ತು 50ರ ದಶಕದಲ್ಲಿ ತೀರ್ಕೊಂಡವರಾದ್ದರಿಂದ ಅವ್ರನ್ನ ನಾವು ನವೋದಯದಕ್ಕೆ ಸೇರಿಸ್ತೀವಿ ಕಾಲಘಟ್ಟದಿಂದ. ಆದರೆ ಅವರ ಕವಿತೆಯ ಸತ್ವದಿಂದ ಅವರನ್ನು ನವ್ಯ ಅಂತ ಪರಿಗಣಿಸ್ತಾರೆ. ಇದೊಂದು ವಿಶೇಷ ಇವ್ರ ಬಗ್ಗೆ. ಮತ್ತು ತುಂಬ ಚಿಕ್ಕ ವಯಸ್ಸಿನಲ್ಲೇ ತೀರಿ ಹೋಗಿದ್ದರಿಂದ ಅದುವರೆಗೆ ಅವ್ರು ಏನು ಬರೆದಿದ್ರು ಅಷ್ಟು ಸಮಗ್ರ ಕಥೆಗಳು ಬಂದಿದೆ, ಸಮಗ್ರ ಕಾವ್ಯ ಏನು ಬಂದಿಲ್ಲ. ಅವರೇ ಬರೆದು ಪ್ರಿಂಟ್ ಮಾಡಿದ ಪುಸ್ತಕದ ಹಾಳೆಗಳನ್ನು ಕೂಡ ನಾನು ನಿನ್ನೆ ನೋಡಿದೆ. ಆದರೆ ಈಗ ಅದು ಸಾಧ್ಯ ಇಲ್ಲ, ಯಾಕೆಂದರೆ ನಾನು ಯಾವ ಮೊಬೈಲಿಂದ ಮಾತಾಡ್ತಾ ಇದ್ದೀನೋ ಆ ಮೊಬೈಲಲ್ಲೇ ಇದೆ ಅದು. ಹಾಗಾಗಿ ಅದನ್ನೇನು ನಾನು ತೋರಿಸ್ಬೋದು ಅಷ್ಟೇ. ಫೋಟೋ ತೋರಿಸಾಯಿತು, ಅದೇ ಫೋಟೋ ಅಲ್ಲೂ ಇದೆ. ಅವರದೊಂದು 2-3 ಕವಿತೆಗಳಿವೆ. ತುಂಬ ಹಳೇದಾಗಿ ಹಳದಿ ಬಣ್ಣಕ್ಕೆ ತಿರುಗಿದ ಹಾಳೆ, ಅಷ್ಟು ಅಕೌಂಟು ಕ್ಲೋಸ್ ಅಂತ ಇದೆ.
ಇವ್ರಿಗೆ ಯಾರಾದರೂ ಬೇರೆಯವ್ರು ಮಾಡಿ ಹಾಕಿದ್ರೆ ಇದು ಹೇಗೆ 33ರಲ್ಲಿ ಇದು ಹೇಗೆ ಅನ್ನೋದೇ ನನಗೆ ಅರ್ಥ ಆಗಲಿಲ್ಲ. ಅಂತೂ ಫೇಸ್ಬುಕ್ಕಲ್ಲೂ ಇದೆಯಲ್ಲ ಅಂತ ನನಗೆ ಆಶ್ಚರ್ಯ ಆಯಿತು. ಇನ್ನು ಇವ್ರ ಬಗ್ಗೆ ನಾನು ಏನು ಹೇಳಬೇಕಂದ್ರೆ, ಇವರಿಗೆ ಒಂದು ತಮ್ಮ ಸಾವಿನ ಸೂಚನೆ ಮೊದಲೇ ಸಿಕ್ಕಿತ್ತು ಅನ್ನೋದು. ಹಾಗಾಗಿ ಯಾರೆಲ್ಲಿಗೆ ಬಂದರೂ ಕಳೆದಿರುಳು ಅನ್ನೋದು ಅವರ ಪ್ರಸಿದ್ಧವಾದ ಪದ್ಯ. ನಾನು ಒಂದು ಪದ್ಯ, ನನಗೆ ಇಷ್ಟನ್ನು ನಾನು MA ಕ್ಲಾಸ್ನಲ್ಲಿ ಕೇಳಿದ್ದೆ ಇದನ್ನು. ಅದಕ್ಕೆ ಯಾರೆಲ್ಲಿಗೆ ಬಂದರೂ ಕಳೆದಿರುಳು, ಓ ಗಾಳಿಯೇ ಹೇಳಿ ಮುಂದಕ್ಕೆ ತೆರಳು, ಎಷ್ಟು ಕೇಳಿದರೂ ಹೇಳಲಿಲ್ಲ ಯರ್ಮುಂಜ, ನಾನು ಹೇಳುತ್ತೇನೆ ಕೇಳಿ ಅಂತ. ಅಂದರೆ ಅಂಥ ಪ್ರಭಾವವನ್ನು ಯಾವುದರ ಮೂಲಕ ಬೀರಿದ್ರು. ಅವ್ರ ಕಥೆಗಳನ್ನು ನಾವು ಓದಿಲ್ಲ, ಅವ್ರ ಕವಿತೆ ಒಂದು ಗೊತ್ತು, ಆ ಕವಿತೆ ಪಾಠ ಮಾಡಿದ್ದೀನಿ ನಾನು IASಗೆ. ಇದೊಂದರ ಮೇಲೇ ನಾನು ಒಂದು ಕವಿತೆಯನ್ನು ಬರೆಯಬಲ್ಲವಳಾದೆ ಅಂತ ಹೇಳಿ ಅಂತ. ನವ್ಯದಲ್ಲಿ ಸಾವು ಒಂದು ಒಬ್ಸೆಷನ್ ಆಗಿತ್ತು. ನಾನು IASಗೆ ಅನೇಕ ಕತೆಗಳನ್ನು ಓದಿದೆ, ಸಣ್ಣ ಕತೆಗಳು ಅಂತ. ಅದು JH ನಾಯಕ್ ಸಂಪಾದನೆ ಮಾಡಿರೋದೆ. ಅಲ್ಲ, ಅನೇಕ ಕತೆಗಳಲ್ಲಿ ಈ ಥರ ಸಾವನ್ನು ಒಂದು ಸಿಂಬಲಾಗಿ ಅಥವಾ ಒಂದು ಮುನ್ಸೂಚನೆಯಾಗಿ ಮಾಡಿದವರಿದ್ದಾರೆ. ಯಶವಂತ್ ಚಿತ್ತಾಲ್ರ ಭಾಳ ಪ್ರಸಿದ್ಧವಾದ ಕತೆ ಆಟ, ಅದು ಹಾಗೇ. ಆದ್ದರಿಂದ ಅವರ ವಿಶೇಷವಾದ ಈ ಪದ್ಯವನ್ನು ನಾನು ಮೊದಲು ಓದೋಣ, IAS ಪಠ್ಯ ಇದು. ಆಮೇಲೆ ಸಾಧ್ಯವಾದರೆ ಇನ್ನೊಂದು ಪದ್ಯವನ್ನು ಓದೋಣ ಅಥವಾ ಬಿಡೋಣ, ನೋಡೋಣ ಅಂತ ಅಂದ್ಕೊಂಡು ಅವರ ಹುಟ್ಟಿದ ಇಸ್ವಿ ಹೇಳಿದ್ದೀನಿ ನಾನು. ಉಳಿದ ತಂದೆ ತಾಯಿ ವಿಷಯ ನಂಗೆ ಅಕಸ್ಮಾತ್ ಇಲ್ಲಿ ಸಿಕ್ಕರೆ ಹೇಳ್ತೀನಿ, ಯಾಕೆಂದರೆ ಇಲ್ಲಿ ಮುನ್ನುಡಿಲಿ ಇವರು ಬರಿಬಹುದು, ನಾಯಕ್ ಬರೀತಾರೆ. ಇವರು ಪ್ರಸಿದ್ಧವಾದ ಪದ್ಯ ಯಾರಿಲ್ಲಿಗೆ ಬಂದರೂ ಕಳೆದಿರೋಳು. ಯಾರಿಲ್ಲಿಗೆ ಬಂದರೂ ಕಳೆದಿರೋಳು, ಓ ಗಾಳಿ ಆ ಕಥೆಯನ್ನು ಹೊರದು ಮುಂದಕ್ಕೆ ತೆರಳು. ನೆನೆದು ನೆನೆದು ತನು ಪುಳಕಗೊಳ್ಳುತ್ತಿದೆ, ನುಡಿವೇನೇ ದನಿ ನಡುಗುತ್ತಿದೆ, ಸ್ಮೃತಿ ವಿಸ್ಮೃತಿಗಳ ಕಂಬನಿ ಮಾಲೆ. ಎಲ್ಲೆಲ್ಲೂ ತೂಗುತ್ತಿದೆ ಕಳೆದಿರುಳಿನ ಬೆಳುದಿಂಗಳ ಮರೆಯಲ್ಲಿ, ಏನೂ ಅರಿಯದ ಮುಗ್ಧೆಯ ಕಿವಿಯಲ್ಲಿ, ಯಾರೇನನ್ನು ಪಿಸು ನುಡಿದರೂ ಹೇಳು, ಏ ಗಾಳಿ ಆ ಕಥೆಯ ನೊರೆದು ಮುಂದಕ್ಕೆ ತೆರಳು. ನಸುಕಿನ ಬೆಳಕಿನೊಳೆಂತ ಬಳಲಿಕೆ, ಮೂಡಲ ಹಣೆ ಕಡು ಕೆಂಪು, ಮರಮರದೆಡೆಯಲ್ಲಿ ಕೂಕು ಆಟ, ಭೂಮಿಗೆ ಮೈಮರೆವು, ಅಲ್ಲಿ ಇಲ್ಲಿ ಗಿಡ ಬಳ್ಳಿ ಮರಗಳು, ಯಾವ ನೆನಪಿನಲೋ ಮೈಮರೆತಿಹವು, ಹೃದಯದೊಳೇನನು ಎರೆದರು ಕೊರೆದರು, ಏ ಗಾಳಿ ಆ ಕಥೆಯನ್ನೊರೆದು ಮುಂದಕ್ಕೆ ತೆರಳು. ಮೈಯೆಲ್ಲ ಗಡಗುಟ್ಟು ತಲಿದೆಯೇ, ಬೆದರಿಸಿದವರಾರು, ಮೃತ್ಯು ಬಂದಾಗ ಮುಖ ತೊಯ್ದಿದೆ ಕಣ್ಣೀರಿನ ಹನಿಯನ್ನು ಹರಿಯಿಸಿದವರಾರು. ಆಗುವ ಹಾರ್ಟ್ ಅಟ್ಯಾಕ್ ಆದವ್ರಿಗೆ ಈ ಅನುಭವ ಎಲ್ಲ ಆಗುತ್ತಂತಲ್ಲ. ಯಾರೂ ಕಾಣದ ಆ ಮರೆಯೊಳಗೆ ಕುಲುಕುಲು ಎನ್ನುತ್ತಿದೆ ಮೆಲುನಗೆ ಅನ್ನೋರೆ, ನೆನ್ನೆಯ ಹಾಡಿನ ದನಿಯನ್ನೂ ಗುಣಗುಣಿಸುವ ಮಾಯೆ ಇದೆಂಥದ್ದು ಹೇಳು, ಏ ಗಾಳಿ ಆ ಕಥೆಯನ್ನೊರೆದು ಮುಂದಕ್ಕೆ ತೆರಳು. ಸುಮ್ಮನೆ ಓದೆ, ಕಾವ್ಯದ ಸೌಂದರ್ಯ ಅರ್ಥ ಆಗಲಿ ಅಂತ. ಇದಕ್ಕೆ ನಾನು ಅರ್ಥ ಏನು ಹೇಳಬೇಕಾಗಿಲ್ಲ, ಟೋಟಲ್ ಅರ್ಥ ನಿಮ್ಗಾಗತ್ತೆ. ಅದು ಅಲ್ಲದೆ ಇದು ಟೆಕ್ಸ್ಟಾಗಿ ಓದೋರಿಗೆ ನಾನು ಅರ್ಥ ಹೇಳಬೇಕಾಗ ಅನಿವಾರ್ಯತೆ ಬಂತು ನನಗೆ. ಆ್ಯಕ್ಚುಲಿ ನಾನು ಏನು ಅರ್ಥ ಹೇಳಿದ್ದೀನೋ ನನಗೆ ಮರ್ತು ಹೋಗ್ಬಿಟ್ಟಿದೆ, ಪಾಠ ಮಾಡಿದೆ. ಇನ್ನೊಂದು ಪದ್ಯವನ್ನು ಇಲ್ಲಿದೆ ಓದ್ಬಿಡೋಣ. ಕಲ್ಪನೆ ಅಂತ. ಕಲ್ಪನೆ ಇದು ಭೂತದ ಮನೆ, ಮುರುಕು ಚಾವಣಿ ಕೆಳಗೆ ಮಸಿ ಹಿಡಿದ ಹಲಗೆ, ನಡುವೆ ನೇತಾಡುತ್ತಿದೆ ಜೇಡನ ಬಲೆ, ಕವಿದೃಷ್ಟಿ ಕನಸಿನಲ್ಲಿ ಏನೋ ಹುಡುಕಾಡುತ್ತಿದೆ, ಅದೋ ಅಲ್ಲಿ ಕಣ್ಮುಚ್ಚಿ ನಿಂತಿಹುದು ಕಾಳಬೇಕು. ಇಲ್ಲೂ ಅದೇನೆ ಕಾಳಬೇಕು ಅಂದರೆ. ತಲೆಯ ಮೇಗಡೆ ದೀಪ ಯಾರೋ ಹಚ್ಚಿಟ್ಟರೋ ಇದನೆಂದು ಗಾಳಿ ಬೇಸರ ದುಸಿರ ಸೂಸುತ್ತಿಹುದು, ಎಲ್ಲೋ ದೂರದಿ ಗುಡುಗು ನರಳುತ್ತಿಹುದು, ಅಬ್ಬಬ್ಬ ಭಯದ ಬಿರುಗಾಳಿ ಗೀಳಿಡುವ ಸದ್ದು, ಈ ಚಪಲ ಬೆಕ್ಕು ಎಂತೂ ನಂಬುವುದಿದನು, ಅದೋ ಅದೋ ಪಾದದಡಿಯಿಂದ ನೆತ್ತಿಯ ತನಕ ಸೆಳೆದಾಡಿ ಜೊಗಜೊಗನೆ ಹರಿಯುತ್ತಿದೋ ಕೋಲ್ಮಿಂಚು, ಕಡ್ಕಡಲ್ ಬೆಚ್ಚಿ ಚಿರಿಟ್ಟು ಕಣ್ಬಿಟ್ಟ ಕವಿ, ಅದೇ ಮುರುಕು ಚಾಮಣಿ ಕೆಳಗೆ ಮಸಿ ಹಿಡಿದ ಹಲಗೆ, ನಡುವೆ ತೂಗಾಡುತ್ತಿಹ ಜೇಡನ ಬಲೆ, ಹಲ್ಲಿ ಬೇಟೆಗೆ ಹೊರಟ ಹೆಗ್ಗಣದ ಮರಿಯೊಂದು ಮಾಡಿ ನಡೆಯಲಿ ಸ್ತಬ್ಧವಾಗಿ ನಿಂತು ಮಾಡಿದ ಅಕೃತ್ಯದ ಅರಿವಿಲ್ಲದೆ ಕೆಳಗೆ ಪಿಳಿಪಿಳಿ ಎಂದು ನೋಡುತ್ತಿದೆ ಅಂತ. ಕಲ್ಪನೆಯನ್ನು ಬೇರೆ ಹೆಸರು ಕೊಟ್ಟಿದ್ದಾರೆ. ನಾವು ಓದುವ ರೀತಿಯಲ್ಲಿ ಮತ್ತು ಓದಿದ ಸ್ಟಫ್ ಏನಿದೆ ಅದರಲ್ಲಿ ಇದು ಸ್ಪಷ್ಟವಾಗಿ ನವ್ಯದ ಕವಿತೆ. ಅಲ್ಲಿಗೆ ನಾವು ಏನು 1949 ಗೋಪಾಲಕೃಷ್ಣ ಅಡಿಗ ಅಂತ ಅಂದ್ಕೊಂಡಿದ್ದೆಲ್ಲ ಸ್ವಲ್ಪ ವ್ಯತ್ಯಾಸ ಆಯ್ತಲ್ವೇ. ಹಾಗಾದ್ರೆ 33ರಲ್ಲಿ ಹುಟ್ಟಿದವರು ಇವ್ರು ಬೆಳೆದು ದೊಡ್ಡವರಾಗುವ ವೇಳೆಗೆ ಅಡಿಗರ ಪ್ರಭಾವಕ್ಕೊಳಗಾದರು, ಹಾಗೆ ಅನ್ಕೋಬಹುದು ಅನ್ಸುತ್ತೆ. ಆದರೆ ನಾವು ನವೋದಯ ಹಂತದಲ್ಲಿಯೇ ನಾವು ಅದನ್ನು ಪರಿಗಣಿಸೋದ್ರಿಂದ 33 ಹುಟ್ಟಿದ್ರು ಅಂದ್ಕೊಂಡು, ಹಾಗಾಗಿ ಇವರ ಕವಿತೆಯನ್ನು ಸ್ಪಷ್ಟವಾಗಿ ಇಲ್ಲಿ ಈ ಪುಸ್ತಕದಲ್ಲಿ ಟೆಕ್ಸ್ಟ್ ಬುಕ್ ಪ್ಯಾಟ್ರನ್ ಇದೆಯಲ್ಲ, ಇಲ್ಲಿ ಇದು ನವ್ಯಕ್ಕೆ ಸೇರಿಸಲ್ಪಟ್ಟ ಕವಿತೆ ಇದು. ಆದ್ದರಿಂದ ಇದನ್ನು ನವ್ಯದ ಕವಿತೆ ಅಂತಲೇ ನಾವು ಪರಿಗಣಿಸ್ತೀವಿ.
ನೋಡಿ, ತೆಕ್ಕುಂಜ ಕುಮಾರ ಮಾವ ಅನ್ನೋರು ಇವ್ರ ಬಗ್ಗೆ ಬರೀತಾರೆ. ಯರ್ಮುಂಜ ನಮ್ಮ ಜಿಲ್ಲೆಯಲ್ಲಿ ಹೆಸರುವಾಸಿಯಾದ ಮನೆತನ. ಅದರಲ್ಲೂ ದಕ್ಷಿಣ ಕನ್ನಡ, ಕಾಸರಗೋಡಿನ ಹವ್ಯಕರಿಗೆ ಚಿರಪರಿಚಿತ. ಕಾರಣ ಜ್ಯೋತಿರ್ವಿದ್ಯಾ ಮಾರ್ತಾಂಡ ಹೇಳಿ ಪ್ರಖ್ಯಾತರಾದ ಯರ್ಮುಂಜ ಶಂಕರ ಜೋಯಿಸರು. ಇವರಿಂದ ರಚಿತವಾದ ವೈಜಯಂತಿ ಪಂಚಾಂಗ ಇಲ್ಲದ ಹವೀಕ ಮನೆ ಆಸುಪಾಸಿನಲ್ಲಿ ಎಲ್ಲಿಯೂ ಇಲ್ಲ. ಪೌರೋಹಿತ್ಯ ಕೃಷಿಯೇ ಯರ್ಮುಂಜ ಕುಟುಂಬದವರ ಪ್ರಧಾನ ವೃತ್ತಿ. ಇಷ್ಟೇ ಹೇಳಿದರೆ ಯರ್ಮುಂಜ ಕುಟುಂಬದವರ ಬಗ್ಗೆ ಪೂರ್ಣ ಮಾಹಿತಿ ಕೊಟ್ಟ ಹಾಗೆ ಆಗುತ್ತಿಲ್ಲ. ಸ್ವಲ್ಪ ಕನ್ನಡ ಅಲ್ಲ ಇದು, ಆದರೂ ನಾನು ಓದ್ತಾ ಇದ್ದೀನಿ. ಆಗುವುದಿಲ್ಲ ಅನ್ಕೊಳ್ರಿ. ಶಂಕರ ಜೋಯಿಸರ ತಮ್ಮನ ಮಗ ಯರ್ಮುಂಜ ರಾಮಚಂದ್ರ ಸಾಹಿತ್ಯ ಕ್ಷೇತ್ರದಲ್ಲಿ ಅದ್ಭುತ ಕೃಷಿ ಮಾಡಿ ಮಿಂಚಿ ಬೆಳಗಿದ್ದವು ಹೇಳುತ್ತಾ ವಿಚಾರ ಹಲವರಿಗೆ ಗೊತ್ತಿದೆ. ಇವರು ತಮ್ಮ ತರುಣ ಪ್ರಾಯದಲ್ಲಿಯೇ ಸಾಹಿತ್ಯಿಕ ಚಟುವಟಿಕೆಯಲ್ಲಿ ತೊಡಗಿಸಿಕೊಂಡು ಬಾಳಿದ ಆಸುಪಾಸು 2-3 ವರ್ಷ ಮೃತ್ಯುಕೂಪದ ಅಂಚಿನಲ್ಲಿ ಇದ್ದುಕೊಂಡು ಕತೆ ಕಾವ್ಯಗಳ ಸೃಷ್ಟಿಸಿದ ಅದ್ಭುತ ಪ್ರತಿಭಾಶಾಲಿ. ಆತನ ಕೊನೆಯ ಕವನಗಳನ್ನು ಓದಿದಾಗ, ಅಲ್ಲಿನ ಪರಿಪಾಕವನ್ನು ಕಂಡಾಗ ನಾನು ಓದಿದ್ದು ಅದೇನೆ ಕೊನೆದೆ. ಆತ ಬದುಕಿದ್ದರೆ ಕನ್ನಡ ನಾಡಿನ ಪ್ರಮುಖ ಕವಿಗಳಲ್ಲೊಬ್ಬನಾಗಬಹುದಿತ್ತು ಎಂಬ ಅಭಿಪ್ರಾಯ ಖಚಿತಗೊಳ್ಳುತ್ತದೆ. ತನ್ನ 22ನೇ ವರ್ಷದಲ್ಲಿ ಅಕಾಲ ಮರಣ ಹೊಂದಿದ ಯರ್ಮುಂಜ ರಾಮಚಂದ್ರರ ಕವನ ಸಂಕಲನ ವಿದಾಯಕ್ಕೆ ಹಿನ್ನುಡಿ ಬರೆದ ಕನ್ನಡದ ಶ್ರೇಷ್ಠ ಕವಿ ಶ್ರೀ ಎಂ ಗೋಪಾಲಕೃಷ್ಣ ಅಡಿಗರು ಹೇಳಿದ ಮಾತಿದು. ಈ ಕವಿಯನ್ನು ಮುಖತಃ ನೋಡಲು ಆಗಲಿಲ್ಲವಲ್ಲ ಎಂಬುದು ನನ್ನ ಜೀವಮಾನದಲ್ಲಿನ ಮುಖ್ಯ ಪಶ್ಚಾತ್ತಾಪಗಳಲ್ಲೊಂದು ಎಂದು ಹೇಳಿದ ಅಡಿಗರ ಈ ಮಾತಿನಿಂದ ಯರ್ಮುಂಜ ರಾಮಚಂದ್ರರು ಕವಿಯಾಗಿ ಮೂಡಿಸಿದ ಭರವಸೆ ಎಷ್ಟು ಗಟ್ಟಿಯದಾಗಿತ್ತು ಎಂದು ಹೇಳಿ ಅರ್ಥೈಸಬಹುದು. ಮತ್ತು ವಿಶ್ಲೇಷಿಸಿ ಅಡಿಗರು ಹೇಳುತ್ತಾರೆ, ಹೊಸಗನ್ನಡದ ಕಾವ್ಯ ಪರಂಪರೆಗೆ ಯರ್ಮುಂಜ ರಾಮಚಂದ್ರರ ತರುಣ ಜೀವನದ ಸತ್ಯ ಬೆರೆತಿದೆ. ಅದಕ್ಕೆ ಮರಣವಿಲ್ಲ. ದಕ್ಷಿಣ ಕನ್ನಡದ ಪ್ರಥಮ ನವ್ಯ ಕವಿ ಎಂದು ಹೇಳುತ್ತಾ ರಾಮಚಂದ್ರರಿಗೆ ಈ ಹೆಸರು ಮೀಸಲು ಎಂದು ಹೇಳಿ ಕೆಲವರು ಅಭಿಪ್ರಾಯಪಟ್ಟಿದ್ದಾರೆ. ಯರ್ಮುಂಜ ರಾಮಚಂದ್ರರ ಪ್ರಕಟಿತ ಕೃತಿಗಳು 2 ಮಾತ್ರ, ಚಿಕಿತ್ಸೆ, ಹುಚ್ಚು ಮತ್ತು ಇತರ ಕಥೆಗಳು. ಅದನ್ನೇ ಸಮಗ್ರ ಕಥೆಗಳು ಅಂತ ಆಮೇಲೆ ಮಾಡಿದ್ದಾರೆ. ಆಮೇಲೆ ಇನ್ನೊಂದು ವಿದಾಯ ಎಂಬ ಹೆಸರಿನ ಕವನ ಸಂಕಲನ. ಅಲ್ಲೇ ನೋಡಿ, ಹೆಸರಲ್ಲೇ ವಿದಾಯ ಅಂತಿದೆ. ವಿದಾಯ ಅಂದರೆ ಬೀಳ್ಕೊಡುಗೆ ಅಂತ, ಮೃತ್ಯು ಬಂತು ಅಂತ. ಆದರೆ ಬರೀ 22 ವರ್ಷ ಬದುಕಿ ಬಾಳಿದ ಅಕೇರಿಯಾಣ 5 ವರ್ಷದ ಅವಧಿಯಲ್ಲಿ ರಚಿಸಿದ ಇವರ ಸಾಹಿತ್ಯಿಕ ಸೃಷ್ಟಿ ಇದು. ಇದನ್ನು ಗಮನಿಸಿದರೆ ಇಷ್ಟು ಸಣ್ಣ ಪ್ರಾಯದಲ್ಲಿ ಮಾಡಿದ ಸಾಧನೆ ಗಣನೀಯವೇ ಸರಿ. ರಾಮಚಂದ್ರರ ಬದುಕು ಬರಹಗಳ ಬಗ್ಗೆ ಶ್ರೀ ವೇಣುಗೋಪಾಲ ಕಾಸರಗೋಡು ಇವರು ಬರೆದ ಪುಸ್ತಕದಲ್ಲಿ ಹೇಳಿದ ಮಾತುಗಳು ಅವರ ಸಾಧನೆಗೆ ಹೇಳಿದ ಕನ್ನಡಿ. ಈ ಅಲ್ಪಾವಧಿಯಲ್ಲಿ ಅವ್ರು ಹೇಳ್ತಾರೆ, ವೇಣುಗೋಪಾಲ್ ಅವರು, ಈ ಅಲ್ಪಾವಧಿಯಲ್ಲಿ ಅವರು ಬರೆದದ್ದು ಕಡಿಮೆ ದರ್ಜೆಯದ್ದು ಅಲ್ಲ. ತಮ್ಮ ಬರವಣಿಗೆಯ ಮೊದಲ ಹಂತದಲ್ಲಿ ನವೋದಯದ ಭಾವುಕ ಪ್ರಪಂಚದಲ್ಲಿದ್ದು, ಇದನ್ನೇ ನಾನು ಅಷ್ಟೊತ್ತಿಂದ ಒದ್ದಾಡಿದ್ದು, ನವೋದಯದ ಭಾವುಕ ಪ್ರಪಂಚದಲ್ಲಿದ್ದು 1-2 ವರ್ಷಗಳಲ್ಲೇ ಪ್ರಗತಿಶೀಲತೆಯ ವಾಸ್ತವ ಲೋಕಕ್ಕಿಳಿದು ಒಂದೇ ಟೈಮಲ್ಲಿ ಬಂತಲ್ಲ. ಆದ್ದರಿಂದ ಸಾಮಾಜಿಕ ಪ್ರಜ್ಞೆಯನ್ನು ಮೈಗೂಡಿಸಿಕೊಂಡು ತಮ್ಮ ಸಾಹಿತ್ಯ ಜೀವನದ ಕೊನೆಗಾಲದಲ್ಲಿ ನವೀಯತೆಯ ಸಂಕೀರ್ಣ ಮಾರ್ಗವನ್ನು ತನ್ನದಾಗಿಸಿಕೊಂಡ ಯರ್ಮುಂಜ ರಾಮಚಂದ್ರ ಕನ್ನಡ ಸಾಹಿತ್ಯ ಲೋಕದ ಮಿನುಗುತ್ತಾರೆ ಎಂದರೆ ಖಂಡಿತ ಅತಿಶಯೋಕ್ತಿಯಲ್ಲ. ರಾಮಚಂದ್ರರ ಪೂರ್ವಜರು 300 ವರ್ಷಗಳ ಹಿಂದೆ ಕುಂದಾಪುರದ ಹೊಸಂಗಡಿ ಅಲ್ಲಿಂದ ರಾಜಮರ್ಯಾದೆಯೊಟ್ಟಿಗೆ ಕುದುರೆ ಏರಿಕೊಂಡು ಬಂದು ಯರ್ಮುಂಜದಲ್ಲಿ ನೆಲೆ ನಿಂತರು ಅಂತ ಹೇಳಿ ಶಾಸ್ತ್ರಿಗಳಾಗಿಯೂ ಪುರಾಣಿಕರಾಗಿಯೂ ಪುರೋಹಿತರಾಗಿಯೂ ಹೆಸರು ಮಾಡಿದ್ದು ಇದನ್ನಾಗಲೇ ಓದಿದ್ದೆ ನಾನು. 1933 ಫೆಬ್ರವರಿ 9ನೇ ತಾರೀಕು ಇವರು ಜನ್ಮ. ಅದಕ್ಕೆ 6 ವರ್ಷ ಜನಾರ್ದನ ಜೋಯಿಸರು 6 ವರ್ಷ ಆದಾಗ ಜನಾರ್ದನ ಜೋಯಿಸರು ಅಲ್ಲಿ ಬಂದು ನೆಲೆ ನಿಂತರು. ಬಿಡ್ರಿ, ಇವರು ಬೇರೆ ಭಾಷೆಯಲ್ಲಿ ಬರೀತಾರೆ. ಯಾರು ಹೇಳ್ತಾರೆ, ರಾಮ್ ಭಟ್ರು ಹೇಳೋ ಮಾತಂತೆ. ಅದೇನು ಬೇಡ, ರಾಮ್ ಭಟ್ರು ಹೇಳೋ ಮಾತು ಇವ್ರ ಮಾತು ಹೇಳೋ ಮಾತು ಇಷ್ಟನ್ನೇ ಹೇಳೋದು ಕ್ಕಿಂತ ಇನ್ನೊಂದು ನನಗೆ ಇಲ್ಲಿ ಓಪನ್ ಆಗುತ್ತೆ, ಅದನ್ನು ನಾನು ಓದೋಣ ಅಂದ್ಕೊಂಡೆ. ಗೂಗಲ್ಗೆ ಹೋದರೆ ಇದೊಂದು ಓಪನ್ ಆಗುತ್ತೋ ಇಲ್ವೋ ಅಂತ ಗೊತ್ತಿಲ್ಲದೆ ಯರ್ಮುಂಜ ರಾಮಚಂದ್ರ. ಇದು ಚೆನ್ನಾಗಿದೆ ನೋಡ್ರಿ ಫೋಟೋ. ಇನ್ನೂ ಚಿಕ್ಕ ವಯಸ್ಸಿನವರಲ್ವೇ ಸತ್ತಾಗ, ಅದರಿಂದ ಯರ್ಮುಂಜ ರಾಮಚಂದ್ರರು ಕಳೆದ ಶತಮಾನದ ವಿಶಿಷ್ಟ ಸಾಹಿತಿ ಮತ್ತು ಪತ್ರಕರ್ತರು. 1933 ಫೆಬ್ರವರಿ 9ರಂದು ಯರ್ಮುಂಜ ಗ್ರಾಮದಲ್ಲಿ ಜನಿಸಿದರು. ತಂದೆ ಜನಾರ್ದನ ಜೋಯಿಸರು, ತಾಯಿ ದೇವಕಿ ಅಮ್ಮ. ಪ್ರಾಥಮಿಕ ವಿದ್ಯಾಭ್ಯಾಸ ಕಬಕದ
ಕೊವೆತ್ತಿಲ ಎಂಬ ಗ್ರಾಮದಲ್ಲಿ ಮತ್ತು ಮಾಧ್ಯಮಿಕ ಶಿಕ್ಷಣ ಪುತ್ತೂರಿನ ಬೋರ್ಡ್ ಹೈಸ್ಕೂಲಿನಲ್ಲಿ ನಡೆಯಿತು. ಯರ್ಮುಂಜ ರಾಮಚಂದ್ರ ಹೈಸ್ಕೂಲಿನಲ್ಲಿದ್ದಾಗಲೇ ಬರಹವನ್ನು ರೂಢಿಸಿಕೊಂಡು ಪ್ರಾರಂಭಿಸಿದ ಹಸ್ತಪತ್ರಿಕೆ ಬಾಲವಿಕಟ. ಮೊದಲ ಕವನ ಬಾಪೂಜಿಗೆ ಬಾಷ್ಪಾಂಜಲಿ, ಬರೆದದ್ದು 1948, ಅದೇ 10 ವರ್ಷ. ಮೊದಲ ಕಥೆಯ ಆರಿದ ಹಂಬಲ ಅರುಣಾ ಪತ್ರಿಕೆಯಲ್ಲಿ ಪ್ರಕಟಗೊಂಡಿತು. ಎರಡನೆಯ ಕಥೆಯ ಸ್ನೇಹಿತರು ಬೆಟಗೇರಿ ಕೃಷ್ಣ ಶರ್ಮರು ನಡೆಸುತ್ತಿದ್ದ ಜಯಂತಿ ಪತ್ರಿಕೆಯಲ್ಲಿ ಮೊದಲ ಬಹುಮಾನ ಪಡೆಯಿತು. ರಾಮಚಂದ್ರ ಅವರು ಮೆಟ್ರಿಕ್ ಪರೀಕ್ಷೆಯಲ್ಲಿ ತೇರ್ಗಡೆಯಾಗುವ ಹೊತ್ತಿಗೆ ಪಾಂಚಜನ್ಯ ಹಸ್ತಪತ್ರಿಕೆ ಪ್ರಾರಂಭ ಮಾಡಿದರು. ಚಾಣಾಕ್ಷನ ಬಾಣಗಳು, ವಿಚಿತ್ರ ವಿಭಾಗ, ಪ್ರಶ್ನೋತ್ತರ ಮಾಲಿಕೆ, ಲೆಕ್ಕದ ಬುಕ್ಕು, ಅಣಕುವಾಡುಗಳು, ಗತಕಾಲದ ಟಗರುಗಳು, ವಿಡಂಬನೆ ಇದರ ಸ್ಥಿರ ಶೀರ್ಷಿಕೆಗಳಾಗಿ ಪ್ರಖ್ಯಾತವಾಗಿದ್ದವು. ಪಾಂಚಜನ್ಯದ ವಿಶೇಷಾಂಕಕ್ಕೆ ಗೋವಿಂದ ಪೈ, ಕಾರಂತರು, ಸೇಡಿಯಪ್ಪ ಕೃಷ್ಣ ಭಟ್ಟರು, ಗೋಪಾಲಕೃಷ್ಣ ಅಡಿಗರು ಇವರ ಬರಹಗಳಿರುತ್ತಿದ್ದವು. ಯರ್ಮುಂಜ ರಾಮಚಂದ್ರರು ಕೆಲಕಾಲ ಅಂಚೆ ಕಚೇರಿ ಕೆಲಸ ಮಾಡಿದರು. ಮುಂದೆ ಏಕೋಪಾಧ್ಯಾಯ ಶಾಲೆಯಲ್ಲಿ ಉಪಾಧ್ಯಾಯರಾಗಿ, ತಾಲೂಕು ಕಚೇರಿಯಲ್ಲಿ ಟೈಪಿಸ್ಟ್ ಆಗಿ ದುಡಿದರು. ನಂತರ ನವಭಾರತ ಪತ್ರಿಕೆಯಲ್ಲಿ ಉಪಸಂಪಾದಕರ ಹುದ್ದೆ ಗಳಿಸಿದರು. ಕಾಡಿದ ಉದರವ್ಯಾಧಿಯಿಂದ, ಏನು ಹೊಟ್ಟೆ ನೋವಂತೆ, ಉದರವ್ಯಾಧಿ ಅಂದರೆ ಹೊಟ್ಟೆ ನೋವು, ಮಂಗಳೂರಿಗೆ ಬಂದರು. ಕಡೆಂಗೋಡ್ಲು ಶಂಕರ ಭಟ್ಟರ ರಾಷ್ಟ್ರಮತ ಪತ್ರಿಕೆಯಲ್ಲಿ ಸಹ ಸಂಪಾದಕರಾಗಿ ಬಿಡುವಿಲ್ಲದೆ ದುಡಿದರು. ಅನಾರೋಗ್ಯದ ಬದುಕಾಗಿ ತೀವ್ರ ಕರುಳು ಬೇನೆಯಿಂದ ಮಂಗಳೂರು ತೊರೆದು ಮನೆಗೆ ಬಂದರು. ಅನಾರೋಗ್ಯದ ಸ್ಥಿತಿಯಲ್ಲೂ ಚಿಕಿತ್ಸೆಯ ಹೊಚ್ಚು ಮತ್ತು ಇತರ ಕಥೆಗಳು, ಕಥಾ ಸಂಕಲನ ಪ್ರಕಟ ಮಾಡಿದರು. ಯರ್ಮುಂಜ ರಾಮಚಂದ್ರರು ಕರುಳ ನಿಷ್ಕ್ರಿಯತೆಯಿಂದ ವ್ಯಾಧಿ ಉಲ್ಬಣಗೊಂಡು ಕೇವಲ 22 ವಯಸ್ಸು ತುಂಬುವ ಮುಂಚೆಯೇ 1955 ಜನವರಿ 10ರಂದು ನಿಧನರಾದರು. ಯರ್ಮುಂಜ ರಾಮಚಂದ್ರರು 15ನೇ ವಯಸ್ಸಿಗೆ ಸಾಹಿತ್ಯ ಕೃಷಿ ಪ್ರಾರಂಭಿಸಿ 22ರ ಒಳಗೆ ರಚಿಸಿದ ಕಥೆ ಕಾವ್ಯಗಳೆರಡು ಪ್ರಬುದ್ಧವಾದವು ಎನಿಸಿದವು. ವಯಸ್ಸಿಗೆ ಮೀರಿದ ಸಾಧನೆ ಮಾಡಿ ರಾಷ್ಟ್ರಪ್ರೇಮವನ್ನು ಬಡಿದೆಬ್ಬಿಸುವ ಕವಿತೆಗಳನ್ನು ಬರೆದರು. ಇವರ ಮರಣಾನಂತರ ವಿದಾಯ ಕವನ ಸಂಕಲನ ಪ್ರಕಟಗೊಂಡಿತು. ಪ್ರಸಿದ್ಧ ಸಾಹಿತಿ ವೇಣುಗೋಪಾಲ ಕಾಸರಗೋಡು ಅವರು ಯರ್ಮುಂಜ ರಾಮಚಂದ್ರ ಬದುಕು ಬರಹ ಸಂಶೋಧನಾ ಕೃತಿಯನ್ನು ಪ್ರಕಟಿಸಿದ್ದಾರೆ. ಇಷ್ಟು ಕವಿತೆ ಕೊನೆಯಲ್ಲಿ ಓದೋಣ ಅಂತಿದ್ದೆ. ಈ ಆ್ಯಪ್ಗಳು ಓಪನ್ ಆಗದೆ ಇದ್ದಿದ್ದರಿಂದ ಇದು ಏನು ಮಾಡೋದು ಗೊತ್ತಾಗದೆ ಮೊದಲೇ ಓದಿದೆ ಅಷ್ಟೇ. ಇದಾದಮೇಲೆ ನಾನು ಅವ್ರ ಬಗ್ಗೆ ಅದನ್ನು ಹೇಳಬೇಕಿತ್ತು, ಯಾರೆಲ್ಲಿಗೆ ಬಂದರು ಕಳೆದಿರಳು ಅಂತ ಅನ್ನೋದು. ಆಮೇಲೆ ಮೃತ್ಯುವಿನ ಇದು ಸಾಮೀಪ್ಯ ಅಥವಾ ಮೃತ್ಯುವಿನ ಬರುವಿಕೆಯನ್ನು ಮೊದಲೇ ಅರಿಯುವ ಒಂದು ವಿಶಿಷ್ಟ ಸಂವೇದನೆ ಇದರಲ್ಲಿತ್ತು, ನವ್ಯದಲ್ಲಿತ್ತು. ಅದೊಂದು ಫ್ಯಾಷನ್ ಕೂಡ, ಮೃತ್ಯುವನ್ನು. ನಾನು ಆ ಫ್ಯಾಷನ್ಗೊಳಗಾಗಿದ್ದೆ. ನನ್ನ ಮೊದಲ ಕವನ ಸಂಕಲನಕ್ಕೆ ಚಂಪಾ ಚಂದ್ರಶೇಖರ್ ಪಾಟೀಲ್ ಅವರು ಮೃತ್ಯು ಇವರ ಒಬ್ಸೆಷನ್ಗಳಲ್ಲಿ ಒಂದು ಎಂದು ತೋರುತ್ತದೆ ಅಂತ ಬರೆದರು. ಆಮೇಲೆ ಒಬ್ಬ ಯಾರೋ ಬರೆದಿದ್ರು ನನಗೆ, ಬೇಷ್, ವೃದ್ಧಾಪ್ಯದ ಬಗ್ಗೆ ಯೋಚಿಸಿದೆ, ಮೃತ್ಯುವಿನ ಬಗ್ಗೆ ಯೋಚಿಸುತ್ತಿರುವ ನಿಮಗೆ ಅಭಿನಂದನೆಗಳು ಅಂತ. ಯಾಕೆ ಹೀಗಾಡ್ತಾರೆ ಅಂದ್ಕೊಂಡಿದ್ದೆ. ಈಗ ನನಗೆ ಗೊತ್ತಾಗ್ತಾ ಇದೆ, ಮೃತ್ಯು ವರ, ವೃದ್ಧಾಪ್ಯ ಶಾಪ. ಮೃತ್ಯು ತನಗೆ ತಾನೇ ಬಂದ್ಬಿಡಲ್ಲ. ಎಲ್ಲೋ ಅದೃಷ್ಟವಂತರು ಕೆಲವರಿಗೆ ಹಾರ್ಟ್ ಅಟ್ಯಾಕ್ ಆಗಿ ಚಿಕ್ಕ ವಯಸ್ಸಿನಲ್ಲಿ 60ರಲ್ಲಿ 70ರಲ್ಲಿ ಹೋದ್ರಲ್ಲ ಸುಮಾರು ಜನ. ನಮ್ಮ ಕ್ಲಾಸ್ಮೇಟ್ಸು, ಸ್ಟೂಡೆಂಟ್ಸ್, ಇದು ಸ್ನೇಹಿತರೆ ಹೋದರು. ಅದು ವರ ಅದು. ಅದ್ರ ಬದಲು ವೃದ್ಧಾಪ್ಯ ಬಂದುಬಿಟ್ರೆ 70, 80, 90ರ ದಶಕ, ಆಗ ಸಾವು, ವರ, ಸಾವನ್ನು ಬಯಸೋ ಹಾಗಾಗತ್ತೆ. ಆದ್ದರಿಂದ ಇವರು ಅದೇ ಅಲ್ಲ, ಮೃತ್ಯುವಿನ ಬಗ್ಗೆನೇ ಇವರದ್ದು ಕವಿತೆ ಇರೋದರಿಂದ ಅವ್ರಿಗೆ ಗೊತ್ತಿತ್ತೇನೋ ತಾನು ಸಾಯ್ತೀನಿ ಅಂತ ಅಂದ್ಬಿಟ್ಟು ಅಂತನ್ನೋ ರೀತಿಯ ಮಾತುಗಳು ಹರಡಿದ್ದವು. ಆದ್ದರಿಂದ ಇವರನ್ನು ನಾವು ನವ್ಯದ ಕವಿ ಅಂತ ಹೇಳಿ ಪರಿಗಣಿಸಬೇಕು.